ಈ ವಿಡಿಯೋದಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಂಟಿನ್ಯೂ ಮಾಡೋಣ. ಸೊ ಇದರಲ್ಲಿ ಅನ್ಯೂಟಿ ಬಗ್ಗೆ ನೋಡೋಣ. ಮೊದಲಿಗೆ ಅನ್ಯೂಟಿ ಅಂದರೆ ಏನು ಇದ್ರದ್ದು ಮೀನಿಂಗ್ ನೋಡೋಣ. ಇಟ್ಸ್ ನಥಿಂಗ್ ಬಟ್ ರೆಗ್ಯುಲರ್ ಪೀರಿಯಾಡಿಕ್ ಪೇಮೆಂಟ್. ಓಕೆ, ಸೊ ರೆಗ್ಯುಲರ್ ಪೀರಿಯಾಡಿಕ್ ಪೇಮೆಂಟ್ ಅಂದರೆ ರೆಗ್ಯುಲರ್ ಆಗಿ ಒಂದು ಸಮ್ ಅಮೌಂಟ್ ಆಫ್ ಮನಿ ನಾವೇನು ಪೇಮೆಂಟ್ ಮಾಡ್ತಿರ್ತೀವಿ, ಸೊ ಅದಕ್ಕೆ ನಾವು ಅನ್ಯೂಟಿ ಅಂತೀವಿ. ಆಮೇಲೆ ಈ ಅಮೌಂಟ್ ಏನಿರುತ್ತೆ ಇಟ್ ಶುಡ್ ಬಿ ಸೇಮ್ ಅಮೌಂಟ್ ಮತ್ತು ರೆಗ್ಯುಲರ್ ಆಗಿ ನಾವು ಪೇಮೆಂಟ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ನಾವು ಅನ್ಯೂಟಿ ಅಂತ ಹೇಳ್ತೀವಿ. ಸೊ ಇಟ್ ಮೇ ಬಿ ಎವ್ರಿ ಇಯರ್. ಓಕೆ, ಸೊ ಇದು ಪ್ರತಿ ವರ್ಷ ಇರ್ಬೋದು ಅಥವಾ ಎವ್ರಿ ಕ್ವಾರ್ಟರ್ಲಿ ಇರ್ಬೋದು. ಸೊ 3 ತಿಂಗಳಿಗೊಮ್ಮೆ ನೀವು ಪೇಮೆಂಟ್ ಮಾಡ್ತಾಯಿರ್ಬೋದು. ಸೊ ಎವ್ರಿ 3 ಮಂತ್ಸ್, ಇಲ್ಲ ಅಂದರೆ ಮಂತ್ಲಿ ಕೂಡ ಇರ್ಬೋದು, ಇಲ್ಲ ಹಾಫ್ ಇಯರ್ಲಿ 6 ಮಂತ್ಸಿಗೆ ಒಂದು ಸರ್ತಿ ಆದರೂ ಇದು ಪೇಮೆಂಟ್ ಆಗ್ತಾ ಇರಬೇಕು. ಓಕೆ, ಸೊ ಇದಕ್ಕೆ ನಾವು ಅನ್ಯೂಟಿ ಅಂತ ಹೇಳ್ತೀವಿ. ಆಮೇಲೆ ಇದೇನು ನಾವು ಪೇಮೆಂಟ್ ಮಾಡ್ತಾ ಇರ್ತೀವಿ, ಸೊ ಆ ಅಮೌಂಟು ಸೇಮ್ ಇರಬೇಕು. ಓಕೆ, ಅಮೌಂಟ್ ಶುಡ್ ಬಿ ಸೇಮ್. ಓಕೆ, ಇದರದ್ದೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡಿ, ನೀವು ಇಲ್ಲಿ ಎವ್ರಿ ಮಂತ್, ಓಕೆ, ಫಸ್ಟ್ ಆಫ್ ಈಚ್ ಮಂತ್ ಇಲ್ಲಿ ನಾವು ಪೇಮೆಂಟ್ ಆಗ್ತಾ ಇದೆ. ಸೊ ಫಸ್ಟ್ ಕೇಸಲ್ಲಿ ಏನಾಗಿದೆ, ಇಲ್ಲಿ 1000 ಪೇಮೆಂಟ್ ಆಗಿದೆ ಫಸ್ಟ್ ಏಪ್ರಿಲ್ಗೆ. ಸೊ ಇಲ್ಲಿ ಫಸ್ಟ್ ಮೇಗೆ 800. ಸೊ ಎವ್ರಿ ಮಂತ್ ರೆಗ್ಯುಲರ್ ಆಗಿ ಇಲ್ಲಿ ಪೇಮೆಂಟ್ ಆಗ್ತಾ ಇದೆ. ಬಟ್ ಇಲ್ಲಿ ಅಮೌಂಟ್ ಏನಿದೆ ಇದು ಡಿಫ್ರೆನ್ಸ್ ಇದೆ. ಇಲ್ಲಿ 1000, ಇಲ್ಲಿ 800, 500, ತಿರ್ಗಾ ಹಾಗೆ 1000. ಸೊ ಇಲ್ಲಿ ನಮಗೆ ಬೇಕಾಗಿರೋದು 2 ಕಂಡೀಷನ್. ಒಂದು ರೆಗ್ಯುಲರ್ ಇರಬೇಕು, ಆಮೇಲೆ ಅಮೌಂಟ್ ಮಾತ್ರ ಸೇಮ್ ಇರಬೇಕು. ಬಟ್ ಈ ಕೇಸಲ್ಲಿ ಇಲ್ಲಿ ಅಮೌಂಟ್ ಸೇಮ್ ಇಲ್ಲ, ರೆಗ್ಯುಲರ್ ಆಗಿದೆ ಬಟ್ ಅಮೌಂಟ್ ಈಸ್ ನಾಟ್ ಸೇಮ್. ಇಟ್ಸ್ ಅ ರೆಗ್ಯುಲರ್ ಬಟ್ ಅಮೌಂಟ್ ಈಸ್ ನಾಟ್ ಸೇಮ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಕೇಸಲ್ಲಿ ನೀವು ನೋಡ್ಬೋದು. ಓಕೆ, ದಿಸ್ ಇಸ್ ದ ಫಸ್ಟ್ ಕೇಸ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಕೇಸ್. ಸೆಕೆಂಡ್ ಕೇಸಲ್ಲಿ ಸೇಮ್ ಅಮೌಂಟ್ ಇಲ್ಲಿ ಪೇಮೆಂಟ್ ಆಗಿದೆ ಬಟ್ ರೆಗ್ಯುಲರ್ ಆಗಿಲ್ಲ. ಸೊ ಇಲ್ಲಿ ಇನ್ ಬಿಟ್ವೀನ್ ಗ್ಯಾಪ್ ಇದೆ, ಇಸ್ ಅ ನಾಟ್ ರೆಗ್ಯುಲರ್. ಓಕೆ, ದಿಸ್ ಈಸ್ ಅ ನಾಟ್ ರೆಗ್ಯುಲರ್ ಪೇಮೆಂಟ್. ಸೊ ಇದು ಕೂಡ ನಾವು ಅನ್ಯೂಟಿ ಅಂತ ಹೇಳೋದಿಲ್ಲ. ಓಕೆ, ಸೊ ಥರ್ಡ್ ಕೇಸಲ್ಲಿ ನೀವು ನೋಡ್ಬೋದು, ಎವ್ರಿ ಮಂತ್ ರೆಗ್ಯುಲರ್ ಆಗಿ ಪೇಮೆಂಟ್ ಆಗ್ತಾ ಇದೆ, ಅದು ಕೂಡ ಸೇಮ್ ಅಮೌಂಟ್. ಓಕೆ, ಸೊ ಎವ್ರಿ ಮಂತ್ ಫಸ್ಟ್ ಆಫ್ ಎವ್ರಿ ಮಂತ್ 1000 ರುಪೀಸ್ ಇಲ್ಲಿ ಪೇಮೆಂಟ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಅನ್ಯೂಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ 2 ಕೇಸ್ ಇಸ್ ನಾಟ್ ಅ ಅನ್ಯೂಟಿ. ಓಕೆ, ಸೊ ಥರ್ಡ್ ಕೇಸ್ ದಿಸ್ ಈಸ್ ಅ ಅನ್ಯೂಟಿ. ಓಕೆ, ಈಗ ನಿಮಗೊಂದು ಕ್ಲಿಯರ್ ಐಡಿಯಾ ಬಂದಿರಬೇಕು. ಅನ್ಯೂಟಿ ಇಸ್ ನಥಿಂಗ್ ಬಟ್ ರೆಗ್ಯುಲರ್ ಪೀರಿಯಾಡಿಕ್ ಪೇಮೆಂಟ್ ಆಫ್ ಅ ಸೇಮ್ ಮನಿ, ಸೇಮ್ ಅಮೌಂಟ್ ಆಫ್ ಮನಿ. ಓಕೆ, ಸೊ ಇದರಲ್ಲಿ ಕೂಡ 2 ಟೈಪ್ ಅನ್ಯೂಟಿ ಇದೆ, ಟೈಪ್ಸ್ ಆಫ್ ಅನ್ಯೂಟಿ. ಒಂದು ಆರ್ಡಿನರಿ ಅನ್ಯೂಟಿ, ಸೊ ಇನ್ನೊಂದು ಅನ್ಯೂಟಿ ಡ್ಯೂ ಅಂತ ಹೇಳ್ತೀವಿ. ಒನ್ ಈಸ್ ಆರ್ಡಿನರಿ ಅನ್ಯೂಟಿ, ಇನ್ನೊಂದು ಅನ್ಯೂಟಿ ಡ್ಯೂ. ಸೊ ಇದು ಎರಡರಲ್ಲಿ ಏನು ಡಿಫ್ರೆನ್ಸಪ್ಪ ಅಂತಂದರೆ, ಆರ್ಡಿನರಿ ಅನ್ಯೂಟಿಯಲ್ಲಿ ಸೊ ನಾವು ಏನು ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಥವಾ ಒಂದು ಏನು ಪೇಮೆಂಟ್ ಮಾಡ್ತಿರ್ತೀವಿ, ಅಟ್ ದಿ ಎಂಡ್ ಆಫ್ ಪೀರಿಯಡ್ ಇದನ್ನು ನಾವು ಪೇಮೆಂಟ್ ಮಾಡ್ತೀವಿ. ಎಂಡ್ ಆಫ್ ಈಚ್ ಪೀರಿಯಡ್. ಸೊ ಈಗ ನೀವು ಮಂತ್ ವೈಸ್ ನೋಡಿದೆ ಅಂದರೆ ಅಟ್ ದ ಎಂಡ್ ಆಫ್ ದ ಮಂತ್, ಸೊ ರೆಗ್ಯುಲರ್ ಆಗಿ ಎಂಡ್ ಆಫ್ ದ ಮಂತ್ ಇಲ್ಲಿ ಪೇಮೆಂಟ್ ಆಗ್ತಾ ಇರುತ್ತೆ. ಅನ್ಯೂಟಿ ಡ್ಯೂ ಇಲ್ಲಿ, ಸೊ ಇಲ್ಲಿ ಪೀರಿಯಡ್ದು ಬಿಗ್ನಿಂಗಲ್ಲೇ ನಾವು ಇದನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಬಿಗ್ನಿಂಗ್ ಆಫ್ ದ ಪೀರಿಯಡ್. ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಈಗ ನೀವು ಒಂದು ಲೋನ್ ತೊಗೊಂಡಿರ್ತೀರ ಆನ್ 1st January 2022. ಓಕೆ, ಸೊ 2 ಕೇಸಲ್ಲಿ ಲೋನ್ ತೊಗೊಂಡಿರ್ತೀರ 1st January 2022. ಈ ಕೇಸಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಬರುತ್ತೆ, ಎಂಡ್ ಆಫ್ ದ ಪೀರಿಯಡ್. ಅಂದರೆ ಈಗ ಜನವರಿಯಲ್ಲಿ ತೊಗೊಂಡಿರ್ತೀವಿ, ಸೊ ಜನವರಿದ ಎಂಡ್ 31st January 2022ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 28 February 2022. ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ 31st March 2022.
ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಎಂಡ್ ಆಫ್ ದ ಮಂತ್, ಓಕೆ, ಸೊ ಎಂಡ್ ಆಫ್ ದ ಮಂತ್ ಇದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಎನ್ಯುಟಿ ಡ್ಯೂ ಕೇಸಲ್ಲಿ ಪೀರಿಯಡ್ದು ಬಿಗಿನಿಂಗಲ್ಲೇ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗುತ್ತೆ ಅಂದರೆ 1st ಜನವರಿ 2022 ಇದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಲೋನ್ ಕೊಟ್ಟಿದ್ದು 1st ಜನವರಿ, ಸೊ ಅದೇ ದಿನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1st ಫೆಬ್ರವರಿ 2022, ದೆನ್ ಥರ್ಡ್ ಇನ್ಸ್ಟಾಲ್ಮೆಂಟ್ 1st ಮಾರ್ಚ್ 2022. ಸೊ ಇದೇ ರೀತಿ ಫಸ್ಟ್ ಆಫ್ ದ ಪೀರಿಯಡ್, ಸೊ ಎವ್ರಿ ಮಂತ್ ಬಿಗಿನಿಂಗ್ ಆಫ್ ದ ಪೀರಿಯಡ್ ಇದು ಡ್ಯೂ ಆಗ್ತಾ ಹೋಗುತ್ತೆ. ಇದು ಅರ್ಥ ಆಗಿರಬೇಕಲ್ಲ. ಆರ್ಡಿನರಿ ಅನ್ಯೂಟಿ ಅಂದರೆ ಅಟ್ ದ ಎಂಡ್ ಆಫ್ ದ ಪೀರಿಯಡ್, ಅನ್ಯೂಟಿ ಡ್ಯೂ ಅಂದರೆ ಬಿಗಿನಿಂಗ್ ಆಫ್ ದ ಪೀರಿಯಡಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಸೊ ಈಗ ಆರ್ಡಿನರಿ ಅನ್ಯೂಟಿದಲ್ಲಿ ನಾವು ಫ್ಯೂಚರ್ ವ್ಯಾಲ್ಯೂ ಆಫ್ ಆರ್ಡಿನರಿ ಅನ್ಯೂಟಿ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆರ್ಡಿನರಿ ಅನ್ಯೂಟಿ, ಇದು ಎರಡು ನಾವು ಇಲ್ಲಿ ನೋಡ್ತೀವಿ. ದೆನ್ ಅದೇ ರೀತಿ ಅನ್ಯೂಟಿ ಡ್ಯೂದಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಯೂಟಿ ಡ್ಯೂ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿ ಡ್ಯೂ. ಸೊ ಈ 4 ಕೇಸಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಜೊತೆಗೆ ಮತ್ತು ಇಲಿಸ್ಟ್ರೇಷನ್ಸ್ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆರ್ಡಿನರಿ ಅನ್ಯೂಟಿ ನೋಡೋಣ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ.